ಸರ್ಕಾರ ಇಲ್ಲದ್ರೂ ಸಹ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಏನು ಇವತ್ತು ಅನಂತಪುರ ಗ್ರಾಮದಲ್ಲಿ ಗಂಗಾ ಜಾತ್ರೆ ಹಬ್ಬದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ರಘುಪತಿ ರೆಡ್ಡಿ ಅವರು ಮತ್ತು ಎಲ್ಲ ನಾಯಕರು ಮುಖಂಡರು ಮತ್ತು ಎಲ್ಲ ನನ್ನ ರೈತ ಬಾಂಧವರು ಮತ್ತು ಊರಿನ ಗ್ರಾಮಸ್ಥರು ಎಲ್ಲ ಒಂದು ಪೊಲೀಸ್ ಇಲಾಖೆ ಮತ್ತು ಮೀಡಿಯಾ ಮಿತ್ರರೇ, ಈ ದಿನ ಇಷ್ಟು ಬಂದ ತಕ್ಷಣ ಗೊತ್ತಾಯ್ತು ಅದ್ದೂರಿಯಾಗಿ ನೀವು ಗಂಗಾ ಜಾತ್ರೆಯನ್ನ ಮಾಡ್ತಾ ಇದ್ದೀರಿ. ಆ ಅಂಗಜಾತ್ರೆ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇದ್ದು ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಲೆ ಆಗಿ ರೈತರೆಲ್ಲೂ ಚೆನ್ನಾಗಿರ್ಬೇಕಂತೇಳಿ ಆ ದೇವರ ಹತ್ರ ಆ ದೇವರಿಂದ ಆಶೀರ್ವಾದ ಪಡ್ಕೋಬೇಕಂತೇಳಿ ಇದಾಯ್ತು. ಇವತ್ತು ನಮ್ಮ ಶಾಸಕರು ಇವತ್ತೊಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಇಲ್ಲಿ ಆಯೋಜಿಸಲಾಗಿದ್ದಾರೆ. ಆಗ ಇದೇ ಕಾರ್ಯಕ್ರಮ ನಮ್ಮ ತಾಲೂಕು ಅಂತ ಮಾಡ್ಕೊಡ್ತಾ ಇದಾರೆ. ಎಲ್ಲಾ ಕಡೆನೂ ಎಲ್ಲಾ ಒಂದೊಂದು ಕಾರ್ಯಕ್ರಮ ಮಾಡ್ಕೊಡ್ತಾ ಇದಾರೆ. ಸಹಕಾರ ಮಾಡ್ಕೊಡ್ತಾ ಇದಾರೆ ಮತ್ತು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ನಮ್ಮ ಶಾಸಕರು. ಇವಾಗ ಸರ್ಕಾರ ಇಲ್ಲದ್ರೂ ಸಹ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗೋದು ಖಚಿತ, ಸಚಿವರಾಗಿ ನಮ್ಮ ಮುಳಬಾಗಿಲು ತಾಲೂಕಿಗೆ ಬರೋದು ಖಚಿತ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಶಾಸಕರು 28ನೇ ಇಸ್ವಿಯಲ್ಲಿ ಆದ್ರೆ ಸಚಿವರಾದಾಗ ನಮಗೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಾವು ಹತ್ರ ಇಲ್ಲೇ ಪಕ್ಕದಲ್ಲಿರಲ್ಲ. ನಮ್ಮ ಮನೆ ಶಾಸಕರ ಮನೆ, ನಾವು ಹೋಗಿ ಯಾವುದೇ ಕೆಲಸ ಬೇಕಾದ್ರೂ ಮಾಡಿಸ್ಕೊಂಡು ಒಳ್ಳೆ ಒಳ್ಳೆ ಕೆಲಸ ಮಾಡ್ಕೊಂಡು ರೈತರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಗಲಾಟೆ ಮಾಡಿ ನಮ್ಮ ರೈತರ ಬಗ್ಗೆ ಮಾತಾಡ್ತಾ ಇರೋ ಏಕೈಕ MLA ಅಂದ್ರೆ ನಮ್ಮ ಶಾಸಕರು. 224 MLAಗಳು ಮಾತಾಡ್ತಾ ಇಲ್ಲ ರೈತರ ಬಗ್ಗೆ, ನಮ್ಮ ಶಾಸಕರು ಮಾತಾಡ್ತಾರೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಶಾಸಕರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಆಶೀರ್ವಾದ ಮಾಡಿದಾಗ ಒಳ್ಳೆ ಒಳ್ಳೆ ಕೆಲಸಗಳಾಗುತ್ತೆ, ನಮ್ಗೆ ಒಳ್ಳೇದಾಗತ್ತೆ ಅಂತೇಳಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಶಾಸಕರ ಮುಂದೆ ಇರಬೇಕು. ಇದಕ್ಕೆ ಎಲ್ಲ ನಾನು ಕರೆಸಿ 4 ಮಾತು ಮಾತಾಡೋಕೆ ನಮಸ್ಕರಿಸಿ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ